ನಮಸ್ಕಾರ, ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಪ್ರತಿದಿನ ಒಂದು ವಿಷಯವನ್ನು ತಗೊಂಡು ಅದರ ಆಳ ಅಗಲವನ್ನ ಅತಿಥಿಗಳ ಜೊತೆ ವಿಶ್ಲೇಷಿಸುವ ವಿಶೇಷ ಕಾರ್ಯಕ್ರಮವೇ ಬಿಗ್ ಡಿಬೇಟ್. ಇವತ್ತು ನಾವು ತೆಗೆದುಕೊಂಡಿರುವಂತಹ ವಿಚಾರ, ನಿಮಗೆಲ್ಲರಿಗೂ ಗೊತ್ತಿರಬಹುದು, ಸಭಾಧ್ಯಕ್ಷರು ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಅವರು ಸರ್ಕಾರದ ಮೇಲೆ ಒಂದು ಚಾಟಿ ಬೀಸಿರುವಂಥದ್ದು. ಈ ಹಿಂದೆ ಕೂಡ ಅಧಿವೇಶನದ ಸಂದರ್ಭದಲ್ಲಿ ಹಲವಾರು ಬಾರಿ ಅವರು ಆಡಳಿತ ಪಕ್ಷ ಆಗಿರಬಹುದು ಅಥವಾ ವಿರೋಧ ಪಕ್ಷವಾಗಿರಬಹುದು, ಎಲ್ಲರ ವಿರುದ್ಧ ಕೂಡ ಒಂದು ಆಡಳಿತ ಯಂತ್ರ ಹೇಗಿರಬೇಕು ಅನ್ನೋದರ ಬಗ್ಗೆ ಸಾಕಷ್ಟು ನೀತಿ ಪಾಠಗಳನ್ನು ಹೇಳ್ತಾ ಇದ್ರು. ಆದರೆ ಈಗ ನೇರವಾಗಿ ಒಂದು ಆರೋಪವನ್ನು ಮಾಡಿರುವಂಥದ್ದು, ಪಾರದರ್ಶಕತೆ ಇಲ್ಲ ಸರ್ಕಾರದಲ್ಲಿ, ಹಿಂದಿನ ಸರ್ಕಾರಕ್ಕೂ ಈಗಿನ ಸರ್ಕಾರಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ನೀವು ಭಾಷಣದಲ್ಲಿ, ಬಜೆಟ್ ಭಾಷಣದಲ್ಲಿ ನೀಡಿದಂಥ ಹೇಳಿಕೆ ಏನಿದೆ, ಎಲ್ರಿಗೂ ಆರೋಗ್ಯ ಭಾಗ್ಯವನ್ನು ಕೊಡ್ತೀವಿ ಅನ್ನುವಂಥದ್ದು, ಅದರ ಬಗ್ಗೆ ಕೂಡ ಅವರು ಬಹಳ ಗರಂ ಆಗಿದ್ರು. ಸೊ ಹಾಗಿರುವಾಗ ಸ್ಪೀಕರ್ ವರ್ಸಸ್ ಸರ್ಕಾರ ಏನು ನಡೀತಾ ಇದೆ? ಅನ್ನಭಾಗ್ಯ, ಕ್ಷೀರಭಾಗ್ಯ, ಹೀಗೆ ಭಾಗ್ಯೋದಯದ ಯೋಜನೆಗಳನ್ನು ಕೊಟ್ಟು ಸಿಎಂ ಸಿದ್ದರಾಮಯ್ಯ ಭಲೆ ಅನಿಸಿಕೊಂಡಿದ್ರು. ಆದರೆ ಈಗ ಸ್ಪೀಕರ್ ಅವರು ಬೀಸಿರುವಂಥ ಚಾಟಿ ಏನಿದೆ, ಅದು ಹಲವಾರು ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ. ಯಾಕೆ ಈ ರೀತಿ ಗರಂ ಆದರು ಸ್ಪೀಕರ್ ಅವರು? ಅದೇ ಇವತ್ತಿನ ಬಿಗ್ ಡಿಬೇಟ್ ಚರ್ಚೆ, ಸ್ಪೀಕರ್ ವರ್ಸಸ್ ಸರ್ಕಾರ. ಸರ್ಕಾರ ವರ್ಸಸ್ ಸ್ಪೀಕರ್. ನಿಜ, ಸ್ಪೀಕರ್ ಅವರು ಸರ್ಕಾರದ ಕಿವಿ ಹಿಂಡಿದ್ದಾರೆ, ಅದಕ್ಕೆ ಸಿಎಂ ನೋ ಕಮೆಂಟ್ಸ್ ಅಂತ ಹೇಳಿದ್ದಾರೆ. ಈಗ ಇವತ್ತು ಮತ್ತೆ ಸ್ಪೀಕರ್ ಅವರು ಸರ್ಕಾರದ ವಿರುದ್ಧ ಚಾಟಿ ಬೀಸಿದ್ದಾರೆ. ಅಧಿವೇಶನಗಳ ಅವಧಿಯಲ್ಲಿ ಸ್ಪೀಕರ್ ಅವರು ಕೆಲಸ ಮಾಡದಿರೋ ಸಚಿವರು, ಶಾಸಕರು, ಅಧಿಕಾರಿಗಳ ವಿರುದ್ಧ ಗರಂ ಆಗ್ತಾ ಇದ್ದದ್ದು ಕಾಮನ್. ಆದರೆ ಕಾಗೋಡು ತಿಮ್ಮಪ್ಪ ಅವರು ಕಲಾಪದ ಆಚೆ ಸರ್ಕಾರದ ಕಿವಿ ಹಿಂಡಿದ್ದಾರೆ. ಆಡಳಿತ ಯಂತ್ರದ ವಿರುದ್ಧ ಸಿಡಿಮಿಡಿ ಸಾಮಾನ್ಯವಾದರೂ ಈ ಬಾರಿ ಅವರ ಹೇಳಿಕೆಗೆ ರೆಕ್ಕ ಪುಕ್ಕ ಬಂದಿದೆ. ಅದ್ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಭಿನ್ನಮತ, ಅಧಿಕಾರಕ್ಕಾಗಿ ಕಿತ್ತಾಟ, ಅಡಿಯಿಂದ ಮುಡಿಯವರೆಗೆ ಆಡಳಿತದಲ್ಲಿ ಭ್ರಷ್ಟಾಚಾರ, ಹೀಗೆ ಒಂದೇ ಅವಧಿಯಲ್ಲಿ ಮೂರು ಸಿಎಂಗಳನ್ನು ರಾಜ್ಯಕ್ಕೆ ದಾರಿ ಎರೆದು ರೆಕಾರ್ಡ್ ಮಾಡಿತ್ತು ಬಿಜೆಪಿ ಸರ್ಕಾರ. ಬೇಕಾದ ಕಾರಣಕ್ಕಿಂತಲೂ ಬೇಡವಾದ ರೀಸನ್ಗಳಿಗೆ ಬಿಜೆಪಿ ಸರ್ಕಾರ ಹೆಚ್ಚು ಸುದ್ದಿ ಆಗ್ತಿತ್ತು. ಹೀಗಾಗಿಯೇ ಎಲೆಕ್ಷನ್ ಟೈಮಲ್ಲಿ ಹೊಸ ಭರವಸೆ ಇತ್ತ ಹಳೆ ಪಕ್ಷಕ್ಕೆ ಜನ ಮತ ಕೊಟ್ರು. ವಿಧಾನಸೌಧದ 3ನೇ ಮಹಡಿಗೆ ಸಲೀಸಾಗಿ ಹೋಗೋಕೆ ದಾರಿ ಮಾಡಿಕೊಟ್ರು. ಹೊಸಬರು ಗದ್ದುಗೆ ಏರಿ ವರ್ಷದ ಮೇಲೆ 4 ತಿಂಗಳು ಉರುಳಿದೆ ಅಷ್ಟೇ. ಅಷ್ಟರಲ್ಲೇ ಪಾರದರ್ಶಕತೆ ಅನ್ನೋದು ಮೋಡದೊಳಗೆ ಅವಿತ ಆಗಸದಂತೆ ಆಡಳಿತದ ವೇಗ ಎತ್ತಿನ ಗಾಡಿಯಷ್ಟೇ ಅನ್ನೋ ಆರೋಪಗಳು ಭುಗಿಲೆದ್ದಿವೆ. ನಿಧಾನಗತಿ ಇದೆ, ಜಾಗೃತಿ ಮನೋಭಾವ ಕಡಿಮೆ ಇದೆ. ಇವತ್ತು ಅದರ ಅವಶ್ಯಕತೆಯೂ ಇದೆ. ನಾನು ಅದಕ್ಕೆ ಸದನದಲ್ಲೇ ಹೇಳಿದ್ದೀನಿ, ಯಾವುದೋ ಒಂದು ಸನ್ನಿವೇಶದಲ್ಲಿ, ಇದಕ್ಕೋಸ್ಕರ ಹೊಸ ಸರ್ಕಾರ ಯಾಕೆ ಬೇಕು ಅಂತ ಹೇಳಿದ್ದೀನಿ. ಅದರ ಅರ್ಥ ಏನು ಅಂದರೆ, ಒಂದು ಚಾಲೆಂಜ್ ಮಾಡಿ ಒಂದು ಹೊಸ ಸರ್ಕಾರ ಬಂದಾದ ಮೇಲೆ ಅದರ ನಡವಳಿಕೆ, ಅದರ ಕಾರ್ಯಕ್ರಮ ಜನರಿಗೆ ಎದ್ದು ಕಾಣಬೇಕು, ಇನ್ನಷ್ಟು ಅವರಿಗೆ ಮನಸ್ಸಿಗೆ ಸಂತೋಷ ಪಡೋ ರೀತಿಯಲ್ಲಿ ಆಗಬೇಕು. ಅದು ಸ್ವಲ್ಪ ಕಡಿಮೆ ಇದೆ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ತಿದ್ಕೊಳ್ರಿ ಅನ್ನೋ ಅಭಿಪ್ರಾಯವನ್ನು ನಾನು ಸೂಚಿಸಿದ್ದೇನೆ. ಅದು ನಾನು ಒಬ್ಬ ಶಾಸಕನಾಗಿ ನೋಡ್ತಾ ಇದ್ದೀನಿ ಅಥವಾ ಒಬ್ಬ ವಿಧಾನಸಭೆ ಅಧ್ಯಕ್ಷನಾಗಿ ನೋಡ್ತಾ ಇದ್ದೀನಿ. ಕಾಗೋಡು ತಿಮ್ಮಪ್ಪ ಅವರು ಇಲ್ಲಿ ಜನರ ದನಿಯಾಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ನಿಸುತ್ತೆ. ಆದ್ರೆ ಅವರ ಹೇಳಿಕೆಯನ್ನ ಮತ್ತಷ್ಟು ಓರೆಗೆ ಹಚ್ಚಿ ಪ್ರಸಕ್ತ ರಾಜಕೀಯದ ಆಗುಹೋಗುಗಳನ್ನ ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ಕೆಲವು ಮುಖಂಡರಿಗಿರುವ ಹತಾಶೆಯನ್ನು ಅವರ ಮಾತು ಪ್ರತಿನಿಧಿಸಿದ ಹಾಗೆ ಕಾಣಿಸುತ್ತೆ. ಇವೆಲ್ಲ ಏನೇ ಇದ್ರೂ ಸರ್ಕಾರ ಹಾಗೂ ಕಾಂಗ್ರೆಸ್ಗೆ ಇದು ಇರಿಸು ಮುರಿಸು ತಂದಿರೋದಂತೂ ಸತ್ಯ. ಇಲ್ಲ, ನೋ ಕಾಮೆಂಟ್ಸ್. ಕಾಮೆಂಟ್ಸ್ ಇಲ್ಲ. ಕಾಗೋಡು ತಿಮ್ಮಪ್ಪನವರಿಗೆ ಏನು ಅಳತೆಗೋಲು ಇಟ್ಕೊಂಡು ಹೇಳಿದ್ದಾರೋ ಗೊತ್ತಿಲ್ಲ ನನಗೆ. ಅದಕ್ಕೆ ನಾನು ಪ್ರತಿಕ್ರಿಯಿಸೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಅವರು ಸಭಾಧ್ಯಕ್ಷರಿದ್ದಾರೆ, ಅತ್ಯಂತ ಗೌರವದ ಸ್ಥಾನ. ಹಾಗಾಗಿ ಅವರ ಏನು ಅನಿಸಿಕೆಗಳಿಗೆ ನಾನು ಪ್ರತಿಕ್ರಿಯೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಒಂದಂತೂ ನಾನು ಹೇಳ್ತಕ್ಕಂಥದ್ದು, ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ 3 ವರ್ಷ 9 ತಿಂಗಳು ನಮ್ಮ ಸರ್ಕಾರ ಇರ್ತದೆ. ಮುಂದೆ ನಾವೆಲ್ಲ ಏನು ಭರವಸೆಗಳನ್ನು ಕೊಟ್ಕೊಂಡು ಬಂದಿದ್ದೇವೆ, ಆ ಎಲ್ಲ ಭರವಸೆಗಳನ್ನು ಈಡೇರಿಸ್ತೀವಿ ಅಂತಕ್ಕಂಥ ವಿಶ್ವಾಸ ನನಗಿದೆ.
ಸ್ಪೀಕರ್ ಅಭಿಪ್ರಾಯಕ್ಕೆ ಸಿಎಂ ರಿಯಾಕ್ಟ್ ಮಾಡದಿದ್ರು ಕೆಪಿಸಿಸಿ ಅಧ್ಯಕ್ಷರು ಸರ್ಕಾರ ಪರ್ಫೆಕ್ಟ್ ಅನ್ನೋ ಸರ್ಟಿಫಿಕೇಟ್ ಕೊಡೋದನ್ನು ತಪ್ಪಿಸೋದಿಲ್ಲ. ಹೀಗಿದ್ರು ಸ್ಪೀಕರ್ ಖಾರವಾದ ಅಭಿಪ್ರಾಯ ವ್ಯಕ್ತಪಡಿಸಿದ್ದೇಕೆ? ಕಾಗೋಡು ತಿಮ್ಮಪ್ಪ ಅವರ ಒಪಿನಿಯನ್ ಹಿಂದೆ ಹಿರಿಯ ಕಾಂಗ್ರೆಸ್ಸಿಗರ ಮುನಿಸು ಅಡಗಿದ್ಯಾ? ಸ್ಪೀಕರ್ ಹೇಳಿಕೆ ಬಿಜೆಪಿ ಜೆಡಿಎಸ್ಗೆ ರಾಜಕೀಯವಾಗಿ ಲಾಭ ಕೊಡುತ್ತಾ? ಹೀಗೆ 10 ಹಲವು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. ಇವಕ್ಕೆಲ್ಲ ಚರ್ಚೆಯಿಂದಷ್ಟೇ ಉತ್ತರ ಸಿಗೋಕೆ ಸಾಧ್ಯ. ಬ್ಯೂರೋ ರಿಪೋರ್ಟ್, ಸಮಯ ನ್ಯೂಸ್. ಎಸ್ ವೀಕ್ಷಕರೇ, ಇದರ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನು ಮಾಡೋಣ. ನಮ್ಮ ಜೊತೆ ಇವತ್ತು ಮುಖ್ಯ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲಿಗೆ ಆಂಜನೇಯ ಅವರು ನಮ್ಮೊಂದಿಗೆ, ಸಮಾಜ ಕಲ್ಯಾಣ ಸಚಿವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿರ್ತಾರೆ. ಜೊತೆಗೆ ಮಾಜಿ ಸಚಿವರು, ಬಿಜೆಪಿ ಸರ್ಕಾರದಲ್ಲಿ ಅಬಕಾರಿ ಸಚಿವರಾಗಿದ್ದಂತಹ ರೇಣುಕಾಚಾರ್ಯ ಅವರು ಕೂಡ ನಮ್ಮ ಜೊತೆ ಇವತ್ತು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಇನ್ನು ಡಾಕ್ಟರ್ ಟಿ.ಎಸ್. ಶರವಣ, JDS MLC ವಿಧಾನ ಪರಿಷತ್ ಸದಸ್ಯರು, ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಸ್ವಾಗತ ಸರ್. ಇನ್ನು ಕಾಂಗ್ರೆಸ್ ಮುಖಂಡರು ಹಾಗೂ ಮಂಗಳೂರಿನ MLA ಆಗಿರುವಂತಹ J. ಬಾವ ಇನ್ನು ಕೆಲವು ಕ್ಷಣಗಳಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಎಸ್, ಮೊದಲಿಗೆ ನಾನು ರೇಣುಕಾಚಾರ್ಯ ಅವರನ್ನು ಕೂಡ ನಾವು ಮಾತಾಡಿಸಿದೆ, ತುಂಬ ದಿನಗಳಾಯಿತು. ಬಟ್ ಹನಿಮೂನ್ ಪೀರಿಯಡ್ ಎಲ್ಲ ಸರ್ಕಾರದ ಮುಗಿದಿದೆ ಸರ್, 1.5 ವರ್ಷ ಆಗ್ತಾ ಬಂತು. ಈ ಸಂದರ್ಭದಲ್ಲಿ ಇಂಥ ಹೇಳಿಕೆ, ಅದು ವಿರೋಧ ಪಕ್ಷದ ಓರ್ವ ನಾಯಕ ಹೇಳಿದಂಥ ಮಾತಲ್ಲ. ಕಾಗೋಡು ತಿಮ್ಮಪ್ಪ ಅವರು ಸ್ಪೀಕರ್ ಹೇಗೆ ನಡ್ಕೊಂಡಿದ್ದಾರೆ, ಅವರ ಹಿನ್ನೆಲೆ ಏನು, ಅವರು ಯಾವ ರೀತಿ ಚಾಟಿ ಬೀಸ್ತಾರೆ ಎಲ್ಲವೂ ಗೊತ್ತಿದೆ. ಈಗ ಈ ಹೇಳಿಕೆ, ಅದಕ್ಕೆ ಮುಖ್ಯಮಂತ್ರಿಗಳ ನೋ ಕಮೆಂಟ್ಸ್ ಅನ್ನುವಂಥ ಒಂದು ಉತ್ತರ ಏನನ್ನ ಸೂಚಿಸುತ್ತೆ? ಸಭಾಧ್ಯಕ್ಷರಾದ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪನವರು ಒಬ್ಬ ರಾಜಕಾರಣಿಯಾಗಿ ಮಾತಾಡಿಲ್ಲ. ಸಭಾಧ್ಯಕ್ಷರಾಗಿ ಅವರು ಅವರ ಕರ್ತವ್ಯವನ್ನು ಮಾಡಿದ್ದಾರೆ. ಬಹಳ ಹಿರಿಯ ರಾಜಕಾರಣಿ, ಆಡಳಿತ ಅನುಭವ ಇರತಕ್ಕಂಥ ಒಬ್ಬ ಕಾಗೋಡು ತಿಮ್ಮಪ್ಪನವರು ಶಾಸಕರಾಗಿ ಅನೇಕ ಖಾತೆಗಳನ್ನು ನಿರ್ವಹಿಸಿದಂಥ ಕಾಗೋಡು ತಿಮ್ಮಪ್ಪನವರು ಅವರ ಅವಧಿಯಲ್ಲಿ ಅವರು ಅಭಿವೃದ್ಧಿಗೆ ಮತ್ತು ಅಧಿಕಾರಿಗಳು ಚಾಟಿ ಬೀಸ್ತಕ್ಕಂಥ ಕೆಲಸನ ಮಾಡಿದ್ರು. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವರನ್ನ ಹಿರಿಯರ ಒಬ್ಬ ಗೌರವತನ್ನ ಎಲ್ಲ ಒಂದು ಕಡೆ ಕಡೆಗಣನೆ ಸಹಿತ ನಮ್ಮೆಲ್ಲರಿಗೂ ಭಾವನೆ ಬಂದಿದೆ. ಇದರ ಜೊತೆಗೆ ಅವರು ಅವ್ರ ಕರ್ತವ್ಯವನ್ನು ಮಾಡಿದ್ದಾರೆ. ಕಳೆದ 1 ವರ್ಷ 4 ತಿಂಗಳಾಯ್ತು ಈ ಸರ್ಕಾರ ಅಧಿಕಾರಕ್ಕೆ ಬಂದು. ಇವತ್ತು ಭಾರತೀಯ ಜನತಾ ಪಕ್ಷ ಎಲ್ಲ ನಮ್ಮ ಕೆಲವು ವ್ಯತ್ಯಾಸಗಳಿಂದ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಇವತ್ತು ಅಭಿವೃದ್ಧಿಯಲ್ಲಿ ಶೂನ್ಯ ಒಂದು ಫಲಿತಾಂಶ ಗಳಿಸಿದೆ. ಇವತ್ತು ನಾನೊಬ್ಬ ರಾಜಕಾರಣಿಯಾಗಿ, ಒಬ್ಬ ಮಾಜಿ ಮಂತ್ರಿಯಾಗಿ ಹೇಳ್ತಲ್ಲ, ಈ ನಾಡಿನ ಬಹುತೇಕ ಜನ, ರೈತ ಸಮೂಹ, ಎಲ್ಲ ಸಮೂಹ ಮಾತಾಡ್ತಾರೆ. ಯಾವ ಸಿದ್ದರಾಮಯ್ಯನವರು ಚುನಾವಣೆ ಮುನ್ನ ಅವರ ಆವೇಶ, ಅವರು ಒಂದು ಏನು ವೇಗ ಇತ್ತಲ್ಲ, ಇವತ್ತು ಅಧಿಕಾರಕ್ಕೆ ಬಂದ್ಮೇಲೆ ಎಲ್ಲ ಒಂದು ಕಡೆ ಅಧಿಕಾರಕ್ಕೋಸ್ಕರ, ಕುರ್ಚಿಗೋಸ್ಕರ, ಸ್ವಾರ್ಥಕ್ಕೋಸ್ಕರ ಈ ರಾಜ್ಯದ ಅಭಿವೃದ್ಧಿ ಮತ್ತು ಹಿತವನ್ನು ಬಲಿ ಕೊಡ್ತಾರೆ ಅಂತ ಜನರಿಗೆ ಭಾವನೆ ಬಂದಿದೆ. ರೈತರ ಬೆಳೆದಂಥ ಬೆಳೆಗೆ ಇವತ್ತು ಸಮರ್ಪಕವಾಗಿ ಬೆಲೆಯನ್ನು ಕೊಟ್ಟಲ್ಲ. ಭತ್ತ ಇರಬಹುದು, ಕಬ್ಬಿಗೆ ಬಾಕಿ ಹಣವನ್ನು ಕೊಡಿಸಿಲ್ಲ. ಜೊತೆಗೆ ಅಭಿವೃದ್ಧಿ, ಇವತ್ತು ರಸ್ತೆಗಳೆಲ್ಲ ಗುಂಡಿ ಬಿದ್ದಿದೆ, ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲ, ಸಾಕಷ್ಟು ಈ ಸರ್ಕಾರದ ನ್ಯೂನತೆ. ಅವ್ರೇನು ಹೇಳ್ತಾರೆ, ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದ ಮೊದಲನೇ ದಿವಸ ಘೋಷಣೆ ಮಾಡಿದ್ದು ಅನ್ನಭಾಗ್ಯ. ಸ್ವಾಮಿ, ನಾವು ಅನ್ನಭಾಗ್ಯ ಸ್ವಾಗತ ಮಾಡ್ತೀವಿ. ಇವತ್ತು ಅನ್ನಭಾಗ್ಯ ಕಾಂಗ್ರೆಸ್ಸಿನ ನಿರಾಶ್ರಿತ ಕಾರ್ಯಕರ್ತರಿಗೆ ಅನ್ನಭಾಗ್ಯ ಆಗಿದೆ. ಇವರು ಹೇಳಿದ್ರು ಅನ್ನಭಾಗ್ಯ ಎಲ್ಲ ಬಡವರಿಗೆ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಸಂಪೂರ್ಣವಾಗಿ ಇವತ್ತು ನನ್ನ ಹತ್ರ ದಾಖಲೆ ಇದೆ, ಎಷ್ಟು 1000 ಮೆಟ್ರಿಕ್ ಟನ್ ಅಕ್ಕಿ ಈ ರಾಜ್ಯದಲ್ಲಿ ಇವತ್ತು ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ. ಸರ್ಕಾರ ಇದನ್ನು ಗಂಭೀರವಾಗಿ ಇದನ್ನ ಪರಿಗಣಿಸಿಲ್ಲ. ಅನ್ನಭಾಗ್ಯ ಸಂಪೂರ್ಣವಾಗಿ ವಿಫಲವಾಗಿದೆ. ಶಾದಿ ಭಾಗ್ಯ ಎಷ್ಟು ಜನರಿಗೆ ಕೊಟ್ಟರು ಸ್ವಾಮಿ? ಶಾದಿ ಭಾಗ್ಯದಲ್ಲಿ ವಿಫಲ. ಇದರ ಜೊತೆಗೆ ಕ್ಷೀರ ಭಾಗ್ಯ, ಹಾಲಿನ ಪೌಡರ್ ಎಲ್ಲ ಒಂದು ಕಡೆ ಹುಳ ಹತ್ತಿ ಅಲ್ಲಿ ಗೋಡನ್ನಲ್ಲಿ ಕೊಳೆತಾ ಇತ್ತು, ಅದನ್ನ ಮಕ್ಕಳಿಗೆ ಹಂಚಿಕೆ ಮಾಡ್ತಾರೆ. ಈ 3 ಯೋಜನೆಗಳು ಬಿಟ್ಟರೆ ಸರ್ಕಾರ ಇವತ್ತು ಸಂಪೂರ್ಣ ವಿಫಲವಾಗಿದೆ. ಮೊನ್ನೆ ಮುಖ್ಯಮಂತ್ರಿಗಳು ಆಗಸ್ಟ್ 15ನೇ ತಾರೀಕು ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಬಜೆಟ್ನಲ್ಲಿ ಭರವಸೆ ಕೊಟ್ಟಿದ್ವಿ, 160 ಯೋಜನೆಗಳನ್ನು ಘೋಷಣೆ ಮಾಡಿದ್ವಿ. ಅದರಲ್ಲಿ ಸ್ವತಂತ್ರ ದಿನಾಚರಣೆ ದಿವಸ ಅವರು ಹೇಳಿದ್ರು 93 ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ವಿ ಅಂತ ಹೇಳಿದ್ವಿ. ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತು ಈ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಸ್ವಾಮಿ 160ರಲ್ಲಿ 93 ಯೋಜನೆಗಳು ಯಾವ ಅನುಷ್ಠಾನಕ್ಕೆ ಬಂದಿದೆ? ನೀರಾವರಿಗೆ ಎಷ್ಟು ಹಣ ಬಿಡುಗಡೆ ಮಾಡಿದಿರಿ, ಆರೋಗ್ಯಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡಿದಿರಿ, ಶೈಕ್ಷಣಿಕವಾಗಿರ್ಬೋದು, ಈ ರೀತಿ ಪಟ್ಟಿ ಮಾಡಿ ಹೇಳ್ತಾ ಹೋದ್ರೆ ಯಾವುದಕ್ಕೂ ಹಣ ಬಿಡುಗಡೆ ಆಗಿಲ್ಲ, ಯಾವುದೇ ಯೋಜನೆಗಳ ಅನುಷ್ಠಾನ ಆಗಿಲ್ಲ. ಸರ್ಕಾರ ಇವತ್ತು ನಾನು ಹೇಳ್ತಾಳೆ ಈ ಮಾತನ್ನ, ಸರ್ಕಾರ ಏನು ಇವತ್ತು ಸಿದ್ದರಾಮಯ್ಯನವರು ಒಬ್ಬ ಹಿರಿಯ ರಾಜಕಾರಣಿ, ಒಬ್ಬ ಹಿಂದುಳಿದ ವರ್ಗ ನಾಯಕ, ಅವ್ರಿಗೆ ಅವ್ರ ಬಗ್ಗೆ ಗೌರವ ಇದೆ. ಆದ್ರೆ ಕುರ್ಚಿಗೋಸ್ಕರ ಈಗೇನು ಈಗಾಗಲೇ ಕಚ್ಚಾಟ ಪ್ರಾರಂಭ ಆಗಿದೆ. ಒಂದ್ ಕಡೆ ಜಿ ಪರಮೇಶ್ವರ್ ಡಿಫೆಂಡ್ ಮಾಡಿ ಕೇಳ್ತಾರೆ,
ಇದೆಲ್ಲ ಇದೇ ಪ್ರಶ್ನೆ ನಾನು ಒಂದು ಸೆಕೆಂಡ್ ಹೇಳ್ತೀನಿ. ನಾಳೆ 25-26ಕ್ಕೆ 25ನೇ ತಾರೀಕು ಫಲಿತಾಂಶ ಬರುತ್ತೆ. ಅಚ್ಚರಿಯ ಫಲಿತಾಂಶ. ಭಾರತೀಯ ಜನತಾ ಪಕ್ಷ 3 ಕ್ಷೇತ್ರಗಳಲ್ಲಿ ಶಿಕಾರಿಪುರ, ಬಳ್ಳಾರಿ ಗ್ರಾಮಾಂತರ ಇರಬಹುದು, ಚಿಕ್ಕೋಡಿ ಇರಬಹುದು, 3 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಫಲಿತಾಂಶ ಬರುತ್ತೆ. ಕಾಂಗ್ರೆಸ್ನೊಳಗೆ ಕಿಡಿ ಹಚ್ಚಿದೆ ಈಗಾಗಲೇ ಬಹಳ ದಿವಸಗಳಿಂದ. ಅದು ಎಲ್ಲ ಒಂದ್ ಕಡೆ ಮೂಲ ಮತ್ತು ವಲಸಿಗರ ಮಧ್ಯೆ ಕಿತ್ತಾಟ ನಡೀತದೆ. ಯಾಕಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಿಂದೆ ಜನತಾ ಪರಿವಾರದಲ್ಲಿ ಇದ್ದಂತವ್ರು ಅವರು ಆ ಸಂದರ್ಭದಲ್ಲಿ ಹೇಳ್ತಿದ್ರು, ಅಕ್ಕಿಗಳ್ರನ್ನ ಭೂಗಳ್ರನ್ನ ಜೈಲಿಗೆ ಹಾಕ್ತೀವಿ ಅಂತ ಹೇಳಿದ್ರು. ಯಾವ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅನ್ನು ವಿರೋಧ ಮಾಡಿಕೊಂಡು ಬಂದ್ರು, ಅದೇ ಸಿದ್ದರಾಮಯ್ಯನವರು ಅಧಿಕಾರಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಇವತ್ತು ಮುಖ್ಯಮಂತ್ರಿಯಾಗಿ ನಾವು ಸ್ವಾಗತಿಸ್ತೀವಿ. ಆದ್ರೆ ಅಧಿಕಾರಕ್ಕೋಸ್ಕರ ಅವರು ಕಾಂಪ್ರಮೈಸ್ ಮಾಡ್ಕೊಳ್ತಾರೆ ಕಾಂಗ್ರೆಸ್ನೊಂದಿಗೆ. ಇವತ್ತಿಗೂ ಈ ಮೂಲ ಮತ್ತು ವಲಸಿಗಳು ಖಂಡಿತ ಹೇಳ್ತಾರೆ ಪ್ಯಾಚಪ್ ಆಗಿಲ್ಲ. ಸಿದ್ದರಾಮಯ್ಯನವರು ಮತ್ತು ಪರಮೇಶ್ವರ್ ಮಧ್ಯೆ ಮೂಲ ಮತ್ತು ವಲಸಿಗರ ಮಧ್ಯೆ ಸಾಕಷ್ಟು ಕಿತ್ತಾಟ ಪ್ರಾರಂಭವಾಗಿದೆ. ನಾಳೆ 26ನೇ ತಾರೀಕು ಅರ್ಜುನ್ ಸಿಂಗ್ ಬರ್ತಾರಂತ ಈಗಾಗಲೇ ಯಾರು ಮಂತ್ರಿ ಆಗ್ಬೇಕು, ಯಾರನ್ನ ಕೈ ಬಿಡಬೇಕು, ಯಾರು ಉಪಮುಖ್ಯಮಂತ್ರಿ ಆಗ್ಬೇಕು, ಯಾರು ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಅವರೆಲ್ಲ ಸ್ಪರ್ಧೆ ಎಲ್ಲ ಒಂದ್ ಕಡೆ. ನೀವು ಹೇಳೋ ಪ್ರಕಾರ ನೀವೊಂದು ಹೇಳಿಕೆಯನ್ನು ಕೊಟ್ರಿ. ಯಾಕಂದ್ರೆ ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯ ಚಾಪು ಆವೇಶ ಏನ್ ಮಾಡ್ಬೇಕು ಅವರು ಮುಖ್ಯಮಂತ್ರಿ ಆದಾಗ ಕೂಡ ಹೇಳಿದ್ರು, ನೆಕ್ಸ್ಟ್ ನಾನು ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥದ್ದು. ಒಮ್ಮೆ ದೊಡ್ಡ ಆಶೋತ್ತರಗಳು ಅವ್ರಿಗಿದ್ದದ್ದು ನಾನೊಮ್ಮೆ CM ಆಗಬೇಕು, ಆ ಜನರ ಸೇವೆ ಮಾಡಬೇಕು ಅನ್ನೋದು ಅಂದು ಅವಕಾಶ ಸಿಕ್ತು. ಈಗ ಅವರನ್ನ ಕೈ ಕಟ್ಟಿ ಹಾಕಿರುವಂಥದ್ದು ನೀವು ಹೇಳೋ ಪ್ರಕಾರ ಅಥವಾ ರಾಜಕೀಯ ವಲಯದಲ್ಲಿರುವಂಥ ಚರ್ಚೆಗಳ ಪ್ರಕಾರ ಮೂಲ ಮತ್ತು ವಲಸಿಗರ ನಡುವೆ ಇರುವಂಥದ್ದು. ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅನ್ನೋಂಥ ಒಂದು ಆಸೆ ಇತ್ತು ಕೂಡ. ಹಾಗಿದ್ರೆ ಇದಕ್ಕೆಲ್ಲ ಉತ್ತರ ಕಾಗೋಡು ತಿಮ್ಮಪ್ಪ ಅವರು ಹೇಳಿದ ಹಾಗೆ ನಿಧಾನಗತಿಯಲ್ಲಿ ಸಾಗ್ತಾ ಇದೆ, ಸರ್ಕಾರ ಸರಿಯಾದ ಹಳಿಯಲ್ಲಿ ಸಾಗ್ತಾ ಇಲ್ಲ. ಅದಕ್ಕೆ ಉತ್ತರ 26ನೇ ತಾರೀಕು ಸಿಗತ್ತಾ? ನೀವು 3 ಕ್ಷೇತ್ರಗಳಲ್ಲಿ ಗೆದ್ರೆ ಅದು ಅದಕ್ಕೆ ಉತ್ತರ ಆಗಿರತ್ತಾ? ಖಂಡಿತ. ನಾಳೆ ಚುನಾವಣೆ, ನಾಳೆ ಈಗಲೇ 3 ಕ್ಷೇತ್ರಗಳಲ್ಲಿ ಮತದಾರರು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಭಾರತೀಯ ಜನತಾ ಪಕ್ಷ ಇವತ್ತೇನು ಅಭ್ಯರ್ಥಿಗಳ ಮತವನ್ನು ಹಾಕಿ ಈಗೆಲ್ಲ ಸಿದ್ಧತೆ ಜನರ ಮನಸ್ಸಲ್ಲಿ ನಾವು ಬೆಳಗ್ಗೆ ಎಷ್ಟು ಹೊತ್ತಿಗೆ ಮತದಾನ ಮಾಡ್ತೀವಿ ಮತದಾರ ಕಾಯ್ತಿದ್ದಾರೆ. 3 ಕ್ಷೇತ್ರಗಳಲ್ಲಿ ಖಂಡಿತ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಗಳು ಗೆಲುವು ಸಾಧಿಸ್ತಾರೆ. ಇದ್ರ ಜೊತೆಗೆ ಇವತ್ತು ಕಾಗೋಡು ತಿಮ್ಮಪ್ಪನವರು ಇವತ್ತು ಸಭಾಧ್ಯಕ್ಷ ಅಂದ್ರೆ ಅದು ಪಕ್ಷಾತೀತವಾದ ಒಂದು ಹುದ್ದೆ. ಖಂಡಿತ ಸಮಾಜವಾದಿ ಹಿನ್ನೆಲೆ ಬಂದಿರತಕ್ಕಂಥ ಹಿರಿಯ ವ್ಯಕ್ತಿ, ಅನುಭವಿ ರಾಜಕಾರಣಿ. ಅವರು ಅನೇಕ ಬಾರಿ ವಿಧಾನಸೌಧ ಒಳಗಡೆ ಹೇಳಿದ್ದಾರೆ, ಸಚಿವರು ಯಾರು ಸದನಕ್ಕೆ ಬರ್ತಾ ಇಲ್ಲ, ಸರ್ಕಾರ ನಿದ್ರೆ ಮಾಡ್ತಾ ಇದೆ. ಒಂದ್ ರೀತಿ ಸ್ಪೀಕರ್ ಆಗಿ ಜೊತೆಗೆ ಪ್ರತಿಪಕ್ಷ ನಾಯಕರಾಗಿ ಕಾರ್ಯನಿರ್ವಹಿಸ್ತಾರೆ. ಒಳಗಡೆ ಇರ್ಬೋದು. ನಿನ್ನೆ ಇವತ್ತು ಮಾತಾಡಿರ್ತಕ್ಕಂಥ ಕಾಗೋಡು ತಿಮ್ಮಪ್ಪನವರ ಮಾತುಗಳು ಅಕ್ಷರಶಃ 100ಕ್ಕೆ 100 ಸತ್ಯ. ಈ ಸರ್ಕಾರ ಆಮೆಗತಿಯಲ್ಲೇ ಸಾಕ್ತದೆ, ಪತ್ರಕ್ಕೆ ಬೆಲೆ ಇಲ್ಲ, ಖಂಡಿತ ಸತ್ತೋಗಿದೆ. ಈಗ ಮಾನ್ಯ ಸಚಿವರಾಗಿರುವಂತಹ ಎಚ್ ಆಂಜನೇಯ ಅವರು, ಸಮಾಜ ಕಲ್ಯಾಣ ಸಚಿವರು, ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಚಿವರೇ, ಒಂದು ಮಾತನ್ನ ರೇಣುಕಾಚಾರ್ಯ ಅವರು ಹೇಳಿದ್ರು. ಅದೇನು ಅಂತಂದ್ರೆ, ಕಾಗೋಡು ತಿಮ್ಮಪ್ಪ ಅವರು ಪಕ್ಷಾತೀತವಾಗಿ ಹೇಳಿದ್ದಾರೆ. ಅವರು ಬಹಳ ಗೌರವಾನ್ವಿತ ಹುದ್ದೆಯಾಗಿರುವಂತಹ ಸಭಾಧ್ಯಕ್ಷ ಸ್ಥಾನದಲ್ಲಿ. ಆದರೆ ಅವರು ಹೇಳ್ತಾ ಇರುವಂತಹ ಮಾತು ಅಕ್ಷರಶಃ ನಿಜ. ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಅಂತಂದ್ರೆ, ಮೂಲ ಮತ್ತು ವಲಸಿಗರು ಅನ್ನುವಂಥ ಒಂದು ಭೇದ ಭಾವ ಇದೆ. ಅದಕ್ಕೆ ನಿಜವಾದ ಉತ್ತರ ಸಿಗಬೇಕು ಅಂತಂದ್ರೆ ನಾಡಿದ್ದು 20ನೇ ತಾರೀಕು ಅಂದ್ರೆ ನಾಳೆ ಎಲೆಕ್ಷನ್, ನಾಡಿದ್ದು 20ನೇ ತಾರೀಕು ರಿಸಲ್ಟ್. 3 ಸ್ಥಾನಗಳನ್ನು ಬಿಜೆಪಿ ಗೆದ್ದು ತೋರಿಸುತ್ತೆ. ಆಗ ನಿಮ್ಗೆ ಗೊತ್ತಾಗತ್ತೆ ಸ್ಪೀಕರ್ ಅವರು ಹೇಳಿದಂಥ ಮಾತು ನಿಜ ಅನ್ನುವಂಥದ್ದು. ಹಾಗಿದ್ರೆ ಏನಾಗ್ತಿದೆ ಸರ್ ಕಾಂಗ್ರೆಸ್ನಲ್ಲಿ? ಯಾಕೆ ಈ ರೀತಿಯ ಒಂದು ಕಿವಿ ಹಿಂಡುವಂಥ ಪ್ರಯತ್ನಗಳು ನಡೆಯಿತು? ಯಾಕೆ ಸರ್ಕಾರ ವಿಫಲವಾಗಿದೆಯಾ? ಏನ್ ಕಾರಣ ಸರ್? ಸರ್ಕಾರ ಎಲ್ಲೂ ಕೂಡ ವಿಫಲವಾಗಿಲ್ಲ, ಏನಿಲ್ಲ. ಏನು ಉಪಚುನಾವಣೆ ನಡೆಯುತ್ತಾ ಫಲಿತಾಂಶ ಬರಲಿ, ಆಗ ಗೊತ್ತಾಗುತ್ತೆ ರೇಣುಕಾಚಾರ್ಯ ಅವರಿಗೆ ನಮ್ಮ ಸರ್ಕಾರ ಏನಿದೆಯಲ್ಲ ಬಹಳ ಕ್ರಿಯಾಶೀಲವಾಗಿರ್ತಕ್ಕಂಥ ಸರ್ಕಾರ, ಪ್ರಾಮಾಣಿಕವಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಸರ್ಕಾರ. ಇಲ್ಲಿ ಯಾವುದೇ ಗೊಂದಲವೂ ಇಲ್ಲ. ಸರ್ಕಾರ ಜನಾದೇಶ, ಏನು ನಮಗೆ ಜನಾದೇಶ ನೀಡಿದ್ದಾರೆ, ಆ ಜನಾದೇಶದಂತೆ, ಜನರ ಇಚ್ಛೆಯಂತೆ ಸರ್ಕಾರವನ್ನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಡೆಸ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯ ರೇಣುಕಾಚಾರ್ಯ ಅವರು ಹೇಳಿದಂತೆ ಸರ್ಕಾರ ಎಲ್ಲೂ ಕೂಡ ಸತ್ತಿಲ್ಲ, ಜೀವಂತವಾಗಿದೆ, ಕ್ರಿಯಾಶೀಲವಾಗಿದೆ, ಜನಪರವಾದಂತಹ ಕಾಳಜಿಯನ್ನು ಇಟ್ಕೊಂಡು ಜನರಿಗೆ ಮಾಡ್ಕೊಂಡಿದೆ. ಒಂದು ವೇಳೆ ಕೇವಲ ರೇಣುಕಾಚಾರ್ಯ ಅವರು ಈ ಆರೋಪವನ್ನು ಮಾಡಿದ್ರೆ ನಾನು ಕೇಳ್ತಾ ಇದ್ದೆ, ನಿಮಗೆ ಬೇರೆ ಕೆಲಸ ಇಲ್ಲ ಸರ್, ವಿರೋಧ ಪಕ್ಷದ ನಾಯಕರಾಗಿ ನೀವು ಎಂತ ಟೀಕೆಗಳನ್ನು ಮಾಡ್ತೀರಿ ಅದನ್ನ ಮಾಡ್ತೀರ ಅನ್ನೋದು ನಾನು ಕೇಳ್ತಿದ್ದೆ. ಆದ್ರೆ ಸ್ಪೀಕರ್ ಅವರು ಹೇಳಿರುವಂತದ್ದು ಹಾಗಿದ್ರೆ, ಸ್ಪೀಕರ್ ಅವರು ಹೇಳಿದ್ರು ಹಿಂದಿನ ಸರ್ಕಾರಕ್ಕೂ ಈ ಸರ್ಕಾರಕ್ಕೂ ಏನ್ ವ್ಯತ್ಯಾಸ, ನಿಮ್ಮನ್ನ ಒಂದು ಅಧಿಕಾರದಲ್ಲಿ ಕೂರಿಸಿದ್ದು ಯಾಕೆ ಅನ್ನುವಂತ ಮಾತುಗಳು. ಏನ್ ವ್ಯತ್ಯಾಸ ಸರ್ ಹಿಂದಿನ ಸರ್ಕಾರಕ್ಕೂ ನಿಮ್ಮ ವ್ಯತ್ಯಾಸಕ್ಕೂ? ನಾನು ಕೇಳೋ ಪ್ರಶ್ನೆ ಅಲ್ಲ, ಕಾಗೋಡು ತಿಮ್ಮಪ್ಪ ಅವರು ಕೇಳುವಂತ ಪ್ರಶ್ನೆ. ಹೇಳಿ.
ಆ ಸರ್ಕಾರಕ್ಕೂ ನಮ್ಮ ಸರ್ಕಾರಕ್ಕೂ ಅಜಗಜಾಂತರ ವ್ಯತ್ಯಾಸ. ಅಲ್ಲಿ ಆ ಹಿಂದಿನ ಸರ್ಕಾರದಲ್ಲಿ ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಏನೇನು ನಡೀಬಾರ್ದು ಅದೆಲ್ಲವೂ ಕೂಡ ನಡೆದೋಗಿದೆ. ನಿಮಗೆ ಇನ್ನೂ ಕೂಡ 3 ವರ್ಷ 9 ತಿಂಗಳಿದೆ ಬಿಡಿ. ಜೈಲು ಸೇರಿದ್ರು, ಬೇಲ್ನಲ್ಲಿದ್ದಾರೆ. ಅಲ್ಲ, ಇನ್ನು 3 ವರ್ಷ 9 ತಿಂಗಳಿದೆ ಬಿಡಿ. 1.5 ವರ್ಷದಲ್ಲಿ ಅವ್ರಿಗೂ ಕೂಡ ಏನೂ ಆಗಿರಲಿಲ್ಲ ಸರ್. ಅಲ್ಲಲ್ಲ ನೋಡಿ ಅಂತ ಸಂದರ್ಭ, ಅಂತ ವಾತಾವರಣ, ಆ ರೀತಿಯಾದಂತ ರಾಜಕಾರಣವನ್ನ ನಾವು ಮಾಡೋ ಅಗತ್ಯನೂ ಕೂಡ ಇಲ್ಲ. ನಾವು ಜನರ ಮುಂದೆ ಹೇಳಿ ಬಂದಿದ್ದೇವೆ, ನಾವು ಸ್ವಚ್ಛ, ಪ್ರಾಮಾಣಿಕ, ದಕ್ಷ, ಜನಪರವಾದಂತ ಆಡಳಿತವನ್ನ ಕೊಡ್ತೀವಿ ಅಂತ ಹೇಳಿದ್ದೇವೆ ಶೆಟ್ರೆ. ಅದೇ ರೀತಿಯಾಗಿ ನಾವು ನಡ್ಕೊಳ್ತಾ ಇದ್ದೀವಿ. ಯಾವುದೇ ಭ್ರಷ್ಟಾಚಾರಕ್ಕೆ ಇಲ್ಲಿ ಅವಕಾಶ ಇಲ್ಲ, ಸ್ವಜನ ಪಕ್ಷಪಾತಕ್ಕೂ ಕೂಡ ಇಲ್ಲಿ ಅವಕಾಶ ಇಲ್ಲ. ನಮ್ದು ಸಾಕಷ್ಟು ಜನರಿಗೆ ಇವತ್ತು ಕೆಲಸ ಮಾಡ್ತೀವಿ. ಎಲ್ಲಿ ನಾವು ವಿಫಲವಾಗಿದ್ದೇವೆ ಹೇಳಿ. ಈಗ ರೈತರು ರೈತರಿಗೆ ಇವತ್ತು ಬೇಕಾಗಿರೋದೇನು, ಮಳೆ ಬಂದಿದೆ, ಅವ್ರಿಗೆ ಬಿತ್ತನೆ ಬೀಜ ಬೇಕು, ಗೊಬ್ಬರ ಬೇಕು. ಅದನ್ನ ಹಿಂದಿನ ಸರ್ಕಾರ ಕೂಡ ಮಾಡ್ತಾ ಇತ್ತು ಸರ್. ಅದನ್ನ ನೋಡಿ ಸರ್, ಒಬ್ಬ ಮುಖ್ಯಮಂತ್ರಿ ಇಲ್ಲದೆ ಇದ್ರು ಕೂಡ ಹಲವಾರು ಬಾರಿ ನಮ್ಮಲ್ಲಿ ರಾಷ್ಟ್ರಪತಿ ಆಡಳಿತ ಸಂದರ್ಭದಲ್ಲಿ ಕೂಡ ಹಾಗಿದ್ರೆ ನನಗನ್ನಿಸ್ತಾ ಇರುವಂತದ್ದು ನೋಡಿ, ಸ್ವಜನ ಪಕ್ಷಪಾತ ಇಲ್ಲ ಅಂತಂದ್ರೆ ಒಂದು ಇಲ್ಲಿ ತನಕ ಪರಮೇಶ್ವರ್ ಅವರಿಗೆ ಒಂದು DCM ಪಟ್ಟವನ್ನ ಒಂದು ಕೊಡ್ತೀನಿ, ನಾನ್ ರೆಡಿ ಇದ್ದೀನಿ ಅನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದಿದ್ರೆ ಆ ಒಂದು ಜನಾಂಗ ಎಷ್ಟು ಖುಷಿ ಪಡ್ತಾ ಇತ್ತು ಸರ್. ಯಾಕೆ ಭಯನ? ಅವರೇ ಹೇಳಿದ್ದಾರೆ, ಸಿದ್ದರಾಮಯ್ಯನವರ ತಾಕತ್ತಿನ ಬಗ್ಗೆ ಯಾರು ಪ್ರಶ್ನೆ ಮಾಡುವಂತ ಅಗತ್ಯ ಇಲ್ಲ. ಅವರೇ ಹೇಳಿದ್ದಾರೆ, ನನಗೆ ನೆಕ್ಸ್ಟ್ ಎಲೆಕ್ಷನ್ನೇ ಬೇಡ, ನನ್ನ ಒಂದು ಆಸೆ ನಾನೊಂದು ರಾಜ್ಯವನ್ನ ಮುನ್ನಡೆಸಬೇಕು ಅನ್ನೋಂಥದ್ದು, ಜನರ ಸೇವೆ ಮಾಡಬೇಕು ಅನ್ನೋಂಥದ್ದು. ಇಲ್ಲಿ ಅದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಪಾಪ ಅವ್ರು ಅಳ್ತಾ ಇದ್ದಾರೆ, ಪರಮೇಶ್ವರ್ ಅವರು ನನ್ನ DCM ಮಾಡ್ತಾ ಇಲ್ಲ. ಅವಕಾಶ ಮಾಡಿಕೊಡ್ರಿ. ಆಂಜನೇಯ ಅವರ ಸನ್ಮಾನ, ಆಂಜನೇಯ ಸ್ನೇಹಿತರು, ಗೌರವ ಇದೆ. ನಾನು ಒಂದು ಮಾತನ್ನು ಹೇಳ್ತೀನಿ, ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಸರ್ಕಾರಕ್ಕೆ ಖಂಡಿತ 100ಕ್ಕೆ 100 ವ್ಯತ್ಯಾಸ ಇದೆ. ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಯಾವ ರೈತರ ಧ್ವನಿಯಾಗಿ ಸನ್ಮಾನ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷ ಕೆಲಸ ಮಾಡಿದ್ರೆ ನಮ್ಮಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿರಬಹುದು, ಆದ್ರೆ ಅಭಿವೃದ್ಧಿಯಲ್ಲಿ ಯಾವತ್ತೂ ಹಿಂದೆ ಬಿದ್ದಿಲ್ಲ. ಭಾರತೀಯ ಜನತಾ ಪಕ್ಷ ಸರ್ವ ಜನಾಂಗದ ಹೂದೋಟ. ಯಾಕಂದ್ರೆ ಸರ್ವರಿಗೂ ಹೇಳ್ತಾರೆ, ಒಂದು ವರ್ಗಕ್ಕೆ ಸೀಮಿತವಾಗಿ ನೋಡಿ. ಸ್ವಜನ ಪಕ್ಷಪಾತ ಮಾಡಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರು. ಈ ಸರ್ಕಾರ ಸ್ವಜನ ಪಕ್ಷಪಾತ ಮಾಡಿದೆ. ಇವತ್ತು ಸರ್ವರಿಗೂ ಸಮಪಾಲು ಕೊಡ್ತಾ ಇಲ್ಲ, ಎಲ್ಲ ವರ್ಗದನ್ನು ವಿಶ್ವಾಸ ತೆಗೆದುಕೊಳ್ತಾ ಇಲ್ಲ. ಇವರು ಆದೇಶಗಳು ಎಷ್ಟು ಹಿಂಪಡೆದಾರೆ. ಆಗಿಂದ ಮಕ್ಕಳಿಗೆ ಪ್ರವಾಸ ಅಂದ್ರು, ವಾಪಸ್ ಪಡೆದ್ರು. ಶಾದಿ ಭಾಗ್ಯ ಇದು ಸರ್ವಜನಾಂಗದ ಯಾವ ಸ್ಕೀಮ್ಗಳು ನೀವು ಸನ್ಮಾನ್ಯ ಯಡಿಯೂರಪ್ಪನ ಭಾಗ್ಯಲಕ್ಷ್ಮಿ ಜಾರಿಗೆ ತಂದ್ರು, ಎಲ್ಲ ವರ್ಗದವರಿಗೆ ತಂದ್ರು. ಮತ್ತೆ ಯಾವುದೇ ಯೋಜನೆ, ಸರ್ಕಾರ ಯೋಜನೆಗಳು, ಹಾಲು ಇರಬಹುದು, 2 ಪ್ರೋತ್ಸಾಹಧನ ಇರಬಹುದು, ಯಾವುದೇ ಯೋಜನೆಗಳು ಇವತ್ತು ರೈತ ಎಲ್ಲ ವರ್ಗದವರು ಪರವಾಗಿದ್ದು. ಸನ್ಮಾನ್ಯ ಆಂಜನೇಯವರು ನನ್ನ ಸ್ನೇಹಿತರು ಹೇಳಿದ್ರು, ಈ ಕಾಂಗ್ರೆಸ್ನಲ್ಲಿ ಪಾರದರ್ಶಕ ಆಡಳಿತ ಅಂತ ಹೇಳಿದ್ರು, ಇಲ್ಲಿ 5 ವರ್ಷ ಸರ್ಕಾರ ಇರುತ್ತೆ ಅಂತ ಹೇಳಿದ್ರು. ಸನ್ಮಾನ್ಯ ಪರಮೇಶ್ವರ್ ಅವರ ಹೇಳಿಕೆ ನಾನು ಗಮನಿಸಿದೆ, ಈ ಸರ್ಕಾರ ಇನ್ನು 3 ವರ್ಷ 9 ತಿಂಗಳಿರುತ್ತೆ, ಅದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಮುಂದುವರಿದೆ ಅಂತ ಹೇಳಿಲ್ಲ ಆಂಜನೇಯವರೇ. ಸ್ವಲ್ಪ ಗಮನಿಸಿ ಯಾವ ರೀತಿ ನಿಮ್ಮಲ್ಲಿ ವ್ಯತ್ಯಾಸ ಇದೆ. ಜೊತೆಗೆ ಅಭಿವೃದ್ಧಿಯಲ್ಲಿ ಸಂಪೂರ್ಣ ಶೂನ್ಯವಾಗಿದೆ. ನೀವೊಬ್ಬ ಸಮಾಜ ಕಲ್ಯಾಣ ಸಚಿವರು. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಎಷ್ಟು ಬೋರ್ವೆಲ್ಗಳು ಕೊರಿತಾ ಇದ್ವಿ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿಯ ಪಂಗಡದ ಕಾಲೋನಿಗಳನ್ನು ಸಿಮೆಂಟ್ ರಸ್ತೆಗಳು ಮಾಡ್ತಾ ಇದ್ವಿ. ಇವತ್ತು ಆಸ್ಪತ್ರೆಗಳನ್ನ ಆದ್ಯತೆಯನ್ನು ಕೊಟ್ಟು ಶೈಕ್ಷಣಿಕವಾಗಿ ಕುಡಿಯುವ ನೀರಿಗೆ ಇವತ್ತು ಸರ್ಕಾರ ಹಣನೇ ಬಿಡುಗಡೆ ಮಾಡಿಲ್ಲ. ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಇದು ನಿಜಾನಾ ಸರ್? ಇದು ನಿಜಾನಾ? ಇವರು ಮಾಡ್ತಾ ಇರುವಂತಹ ಆರೋಪ ನಿಜಾನಾ? ಹಾಗಿದ್ರೆ ನಾವು ನಮ್ಮ ನಿಜವಾಗಲೂ ಒಂದು ವಿರೋಧ ಪಕ್ಷಗಳು ಮಾಡೋದಕ್ಕಿಂತ ಹೆಚ್ಚಾಗಿ ಸ್ಪೀಕರ್ ಅವರು ಹೇಳ್ತಾ ಇರುವಂತಹ ಮಾತು ಬಹಳ ನಿಧಾನಗತಿಯಲ್ಲಿ ಸಾಗ್ತಾ ಇದೆ, ನಿರೀಕ್ಷೆ ಮಟ್ಟ ತಲುಪ್ತಾ ಇಲ್ಲ. ಹಾಗಿದ್ರೆ ಹಿಂದಿನ ಸರ್ಕಾರವೇ ಚೆನ್ನಾಗಿತ್ತು ಅನ್ನುವಂಥದ್ದು. ಕಾಂಗ್ರೆಸ್ ಬಂದ ನಂತರ ಏನು ಬದಲಾವಣೆ ಆಯಿತು? ಆ ಕಣ್ಣಿಗೆ ಕಾಣುವಂತ ಬದಲಾವಣೆ ಏನು? ಅಥವಾ 5 ವರ್ಷ ಕಳೀಲಿ ಅಲ್ಲಿ ತನಕ ಕಾಯಿರಿ ಅಂತ ಕೇಳ್ಬೇಕಾ? ಏನು ಕತೆ? ಸರ್ಕಾರ ಮಲಗಿದ್ದೇ ಸಾಧನೆ ಸರ್. ಆಂಜನೇಯ ಅವರೇ, ಹಲೋ ಸರ್. ಇವಾಗ ಅವರು ಹೇಳಿದ್ರು, ರೇಣುಕಾಚಾರ್ಯ ಅವರು ಹೇಳಿದ್ರು, ಅವರು ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಜನರಿಗೆ ಹೇಳಿದ್ರು 2 ರೂಪಾಯಿ ಕೆಜಿ ಅಕ್ಕಿಯನ್ನ ನಾವು ಕೊಡ್ತೀವಿ ನಮ್ಮ ಸರ್ಕಾರ ಬಂದ್ರೆ ಅಂತ ಹೇಳಿ. 2 ರೂಪಾಯಿ ಕೆಜಿ ಅಕ್ಕಿಯನ್ನ ಕೊಡಲಿಕ್ಕಾಗ್ಲಿಲ್ಲ ಇವ್ರಿಗೆ. ನಮ್ಮ ಸರ್ಕಾರ ಬಂದ ತಕ್ಷಣವೇ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು, ನಾವು ಜನರಿಗೆ ವಚನವನ್ನು ನೀಡಿದ್ದೇವೆ, ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ನಾವು ಘೋಷಣೆ ಮಾಡಿದ್ದೇವೆ,
ಪ್ರತಿಯೊಬ್ಬ ಏನು BPL ಕಾರ್ಡನ್ನು ಹೊಂದಿರತಕ್ಕಂಥ ಅಂತ್ಯೋದಯ ಕಾರ್ಡನ್ನು ಹೊಂದಿರತಕ್ಕಂಥ ಕುಟುಂಬಗಳಿಗೆ ₹1 kg ಅಕ್ಕಿಯನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿದರು. ಅದರ ಪ್ರಕಾರ ಇವತ್ತು 1 ಕೋಟಿ ಜನ ಒಂದು ಕೋಟಿ ಇದೇನು BPL ಕಾರ್ಡನ್ನು ಹೊಂದಿರತಕ್ಕಂಥ ಕುಟುಂಬಗಳು ಇವತ್ತು 1,80,00,000 ಜನರಿಗೆ ಇವತ್ತು ₹1 kg ಅಕ್ಕಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಾವು ಚುನಾವಣೆ ಪ್ರಣಾಳಿಕೆಯಲ್ಲಿ ಏನೇನು ಹೇಳಿದ್ವೋ ಅದನ್ನೆಲ್ಲವೂ ಈಗೊಂದು ಬ್ರೇಕ್ ಬಂದೆ ಸರ್ ಬಂದೆ ಒಂದು ಬ್ರೇಕ್ ತಗೊಳ್ಳೋಣ. ಶರವಣ ಕೂಡ ಇದ್ದಾರೆ. ಶರವಣ ಅವರು JDS ನಾಯಕರಾಗಿ ಏನು ಹೇಳ್ತಾರೆ ನೋಡೋಣ. ಅದಕ್ಕಿಂತ ಹೆಚ್ಚಾಗಿ ಹಾಗಿದ್ರೆ ಇಲ್ಲಿ ಮೂಲಭೂತವಾಗಿ ಉದ್ಭವ ಆಗುವಂಥ ಪ್ರಶ್ನೆ, ಯಾಕೆ ಈ ಮಾತನ್ನು ಎತ್ತಿದ್ರು? ನಿಜವಾಗ್ಲೂ ಸರ್ಕಾರ ಕೆಲಸ ಮಾಡ್ತಾ ಇಲ್ವೋ, ಅಥವಾ ಹಿರಿಯ ನಾಯಕರ ಅಸಮಾಧಾನ ಸಭಾಧ್ಯಕ್ಷರ ಮೂಲಕ ಹೊರಬಂತ, ಅಥವಾ ನಿಜವಾಗ್ಲೂ ಅವರ ಅಸಮಾಧಾನ ಹೊರಬಂತ? ಕೇಳೋಣ ಬ್ರೇಕ್ ಆದಮೇಲೆ.